ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ಸ್ಮರಣ ಸಭೆಯನ್ನು ಕುರಿತು ನಾನು ಕೆಲವು ಮಾತುಗಳನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೆ. ಸ್ಮರಣ ಸಭೆ ಎಂಬುದಾಗಿ ಹೇಳುವಾಗ ಅಲ್ಲಿನ ಕೆಲವರು ಯಹೂದ್ಯರು ಸೇರಿಕೊಂಡು ಅತ್ಯಂತ ಕಟ್ಟಕಡೆಯ ಬಡತನದಲ್ಲಿರುವಂತವರು, ಕರ್ತನಾದಂತ ಯೇಸು ಕ್ರಿಸ್ತನನ್ನ ಬಹಳವಾಗಿ ಪ್ರೀತಿ ಮಾಡುವಂತವರು, ಬಹಳ ಕಷ್ಟದಲ್ಲಿ ಶ್ರಮೆಗಳಲ್ಲಿ ಕಟ್ಟಲ್ಪಡುವಂತ ಸಭೆಯು ಅದಾಗಿತ್ತು. ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರೀತಿಸುವಂತ ಒಂದು ಸಭೆ ಅದಾಗಿತ್ತು. ಶ್ರಮೆಗಳು ತುಂಬಿ ಹೋಗಿರುವಂತ ಸಭೆ ಆಗಿತ್ತು. ಅದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಆ ಸ್ಮರಣ ಸಭೆಗೆ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾ ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ ಎಂಬುದಾಗಿ ತನ್ನ ಶಿಲುಬೆಯ ಸ್ಥಿತಿಯನ್ನು ಹಂಚಿಕೊಂಡು ಹೇಳಿಕೊಂಡು, ಮತ್ತು ನಂತರ ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು ಎಂಬುದಾಗಿ 2ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳುವ ಮಾತನ್ನು ನಾವು ಕಾಣ್ತೇವೆ. ಬಲೆನು ಎಂಬುದಾಗಿ ಸಭೆಗಳ ಕುರಿತಾಗಿ ಹೇಳುವಾಗ ದೇವರಾತ್ಮನು ಬರೆಸಲ್ಪಟ್ಟಿರುವಂತದ್ದು ನಾವು ಕಾಣ್ತೇವೆ. ಎಫೆಸ್ ಸಭೆಗೆ ಬರೆಯುವಾಗ ನಿನ್ನ ಸಂಕಟವನ್ನು ಬಲೆನು ಎಂಬುದಾಗಿ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 2ನೇ ವಚನದಲ್ಲಿ ಎಫೆಸಿನ ಸಭೆಗೆ ಬರೆಯುವಾಗ ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು ಎಂಬುದಾಗಿ ಹೇಳಿದನು. ಸ್ಮರಣ ಸಭೆಗೆ ಬಂದು ನೋಡುವಾಗ ನಾನು ನಿನ್ನ ಸಂಕಟವನ್ನು, ನಿನ್ನ ಬಡತನವನ್ನು ಬಲ್ಲೆನು ಎಂಬುದಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಆ ಪತ್ಮೋಸ್ ದ್ವೀಪದಲ್ಲಿ ಭಕ್ತನಾದ ಯೋಹಾನನ ಜೊತೆಯಲ್ಲಿ ಮಾತನಾಡುತ್ತಾ ಆಯಾ ಸಭೆಗಳಿಗೆ ನೀನು ಬರೇ ಎಂಬುದಾಗಿ ಹೇಳುವಂತದನ್ನು ಕಾಣ್ತೇವೆ. ಪೆರ್ಗಮ ಸಭೆಗೂ ಕೂಡ ಆತನ ಹೇಳುತ್ತಾ ನೀನಿರುವುದು ಸೈತಾನನ ವಾಸ ಮಾಡುವ ಸ್ಥಳ ಎಂದು ಬಲ್ಲೆನು ಎಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ನಾವು ಎಲ್ಲಿರುವುದು, ನಾವೇನು ಮಾಡುವುದು, ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ನಮ್ಮನ್ನ ಎಲ್ಲಿ ಚೆನ್ನಾಗಿ ನೋಡುವವನು? ಸಭೆಯಲ್ಲಿ ಮಾತ್ರನಾ? ನಾವು ಸಭೆಗೆ ಬಂದಾಗ ಒಳ್ಳೆಯ ವಸ್ತ್ರಧಾರಿಗಳಾಗಿ ಸತ್ಯವೇದವನ್ನು ಕೈಯಲ್ಲಿ ಹಿಡ್ಕೊಂಡು ಬಹಳ ಭಕ್ತಿಯಿಂದ ಬಂದು ನಾವು ಸಭೆಯಲ್ಲಿ ಕುಳಿತಿರ್ತೀವಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಅವಾಗ ಮಾತ್ರ ನಮ್ಮನ್ನು ನೋಡ್ತಾನ? ಅಥವಾ ಎಲ್ಲ ಸಂದರ್ಭಗಳಲ್ಲೂ ನಮ್ಮನ್ನು ನೋಡ್ತಾನ? ಪ್ರಶ್ನೆ. ಪ್ರಾಯಶಃ ನನಗೆ ಗೊತ್ತು ನೀವು ಪ್ರತ್ಯುತ್ತರ ಕೊಡ್ತೀರಿ, ಆತನು ಎಲ್ಲ ಸಂದರ್ಭಗಳಲ್ಲಿಯೂ ನಮ್ಮನ್ನ ನೋಡುವನಾಗಿದ್ದಾನೆ. ಭಕ್ತನಾದ ದಾವಿದನು ಅದೇ ರೀತಿ ದೇವರು ಹೇಗೆ ನಮ್ಮನ್ನು ದೃಷ್ಟಿಸುನೆಂಬುದಾಗಿರುವ ವಿಷಯವನ್ನ ಹೇಳುತ್ತಾ ಕೀರ್ತನೆ 139ರಲ್ಲಿ ಕೆಲವು ವಚನಗಳನ್ನ ಹೇಳಿದ್ದನ್ನ ನಾವು ನೆನಪು ಮಾಡಿಕೊಳ್ಳೋಣ. ನಾವು ಓದೋಣ. ಸಾಮ್ಸ್ 139, ಕೀರ್ತನೆ 139, ದಾವಿದನ ಕೀರ್ತನೆ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು, ಏಳುವುದು ನಿನಗೆ ಗೊತ್ತದೆ. ಪ್ರಿಯರೇ, ನಾವು ಕೂತುಕೊಳ್ಳುವುದು, ಏಳುವುದು ಕೂಡ ಕರ್ತನಿಗೆ ಗೊತ್ತಿದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೆ. ಹೌದು ಪ್ರಿಯರೇ, ನಾವು ಮಾಡುವ ಆಲೋಚನೆ ಅದು ಯಾವುದೇ ಆಗಿರ್ಲಿ, ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ, ಯಾರ ಬಗ್ಗೆ ಆಗ್ಲಿ, ಹೇಗೆ ಆಗ್ಲಿ, ಆತನು ಆಲೋಚನೆಯನ್ನ ಬಲ್ಲವನಾಗಿರ್ತಾನೆ. ದೂರದಿಂದಲೇ ನಿನ್ನ ಆಲೋಚನೆ ಬಲ್ಲವನಾಗಿರ್ತಾನೆ. ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟುವ ಆಲೋಚನೆಗೆ ಕಾವಲುಗಾರ ಯಾರು ಇಲ್ಲ. ಆದರೆ ದೇವರು ಮಾತ್ರ ಒಬ್ಬ ಮನುಷ್ಯನ ಹೃದಯದಲ್ಲಿ ಹುಟ್ಟುವಂತ ಆಲೋಚನೆಗಳನ್ನು ದೃಷ್ಟಿಸುವ ದೇವರು ಆತನಾಗಿರ್ತಾನೆ. ಆಲೋಚನೆಗಳು ಬಲ್ಲವನಾಗಿರ್ತೆ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತೆ. ನನ್ನ ನಡತೆ ಎಲ್ಲಾ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೆ ಇರುವಂತದ್ದು ಒಂದೂ ಇಲ್ಲ. Even our talks are also well known to our God. ಕರ್ತನಾದ ಯೇಸು ಕ್ರಿಸ್ತನು ಈ ಮಾತುಗಳನ್ನೇ ಆತನು ಹೇಳುತ್ತಾ ಬಲ್ಲೆನು, ಎಲ್ಲವನ್ನು ಕೂಡ ಬಲ್ಲಂತ ದೇವರು. ಹಾಗಾಗಿ ಭಕ್ತನು ದಾವಿದನು ಕೂಡ ಇಲ್ಲಿ ಆ ಮಾತನ್ನ ಹೇಳ್ತಾನೆ, ನೀನು ಅರಿಯದೆ ಇರುವಂತದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದಿ. ಹೀಗೆ ನಾವು ಆ ಅಧ್ಯಾಯದ ಪೂರ್ತಿ ಓದುತ್ತಾ ಹೋದ್ರು
ಅದ್ಭುತವಾಗಿ ದೇವರು ನಮ್ಮನ್ನು ಬಲ್ಲಂತವನು ಎಂಬುದಾಗಿ. ದಟ್ ಈಸ್ ದ ಇಂಟಿಮೇಟ್ ಅಟ್ಯಾಚ್ಮೆಂಟ್, ಇಂಟಿಮೇಟ್ ರಿಲೇಶನ್ಶಿಪ್, ಇಂಟಿಮೇಟ್ ವೇ ಆಫ್ ಇನ್ಸ್ಪೆಕ್ಟಿಂಗ್ ಅಸ್. ನಮ್ಮನ್ನು ಕರ್ತನು ಯಾವ ರೀತಿ ಪರಿಶೋಧಿಸಿ ತಿಳಿದುಕೊಳ್ತಾನೆ. ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳುವಾಗ ಅಷ್ಟಾಗಿ ಪರಿಶೋಧನೆ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲವೇನೋ. ಆದರೆ ಅದಕ್ಕೆ ದಾವೀದನು ಹೇಳುತ್ತಾನೆ 51ನೇ ಕೀರ್ತನೆಯಲ್ಲಿ, ನನ್ನನ್ನು ಪರಿಶೋಧಿಸು, ನನ್ನನ್ನು ಹಿಸೋಪಿಗಿಂದ ತೊಳೆ. ಹಿ ಸಬ್ಮಿಟ್ಸ್ ಹಿಮ್ಸೆಲ್ಫ್. ತನ್ನನ್ನು ತಾನು ದೇವರಿಗೆ ಆಕ್ಸೆಪ್ಟ್ ಮಾಡ್ಕೊಳ್ತಾನೆ. ದೇವರೇ, ಅಂತರೇಂದ್ರಿಯಗಳನ್ನ ಪರೀಕ್ಷಿಸುವ ದೇವರು ನೀನು, ಅಂತರಂಗದಲ್ಲಿ ಸತ್ಯವನ್ನು ಬಯಸುವ ದೇವರು ನೀನು. ಅದಕ್ಕಾಗಿ ಯು ಕಮ್ ಅಂಡ್ ಎಕ್ಸಾಮಿನ್ ಮೇ. ನನ್ನನ್ನು ಪರಿಶೀಲನೆ ಮಾಡು. ಆ ಒಂದು ಆ ವೈಯಕ್ತಿಕ ಆಹ್ವಾನ, ಏನು ಶುದ್ಧೀಕರಣಕ್ಕಾಗಿ, ಆ ಸ್ಯಾಂಕ್ಟಿಫಿಕೇಶನ್ಗಾಗಿ ಆ ಕೇಳುವಂತ ಭಕ್ತನ ಆ ಒಂದು ಭಕ್ತಿಯ ಪರಾಕಾಷ್ಠತೆ ಆತನಿಗೆ ಹತ್ತಿರವಾಗಬೇಕು. ಕರ್ತನ ಅಂತ ಯೇಸು ಕ್ರಿಸ್ತನ ಸನ್ನಿಧಾನಕ್ಕೆ ಮುಂದಕ್ಕೆ ಸಾಗಬೇಕು. ಅದರಿಂದ ಆತನು ನಮ್ಮ ಸ್ಥಿತಿಯನ್ನು ಬಲ್ಲೆನು. ನಾನು ಮುಂದಕ್ಕೆ ಹೋಗ್ತೇನೆ. ಸ್ಮರಣಾ ಸಭೆಯ ಕುರಿತು ಕೆಲವು ಸಂಗತಿಗಳನ್ನ ನಿಮಗಾಗ್ಲೇ ಹಂಚಿಕೊಂಡಿದ್ದೇನೆ. ಬಡತನ ಎಂಬುದಾಗಿ, ಸಂಕಟ ಎಂಬುದಾಗಿ ಧ್ಯಾನಿಸಿದೆವು. ಆದ್ರೆ ಈಗ 9ನೇ ವಚನದ ಕೊನೆ ಭಾಗ ಮತ್ತು 10ನೇ ವಚನದ ಮೊದಲನೇ ಭಾಗ, ಇದನ್ನ ನಾವು ಈ ದಿನದ ಧ್ಯಾನಾಂಶವನ್ನಾಗಿ ತೆಗೆದುಕೊಳ್ಳೋಣ. ಹೇಗೆಂಬುದಾಗಿ ಹೇಳುವಾಗ ನಾನು ಓದ್ತೇನೆ. 9ನೇ ಅಧ್ಯಾಯ 9ನೇ ವಚನದ ಮಧ್ಯಭಾಗ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 9ನೇ ವಚನದ ಮಧ್ಯಭಾಗ. ಇದಲ್ಲದೆ ತಮ್ಮನ್ನು ಯೆಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಅವರು ಯೆಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ಸೈತಾನನ ಸಮಾಜದವರು. ಒಂದು ನೇರವಾದಂತ, ಒಂದು ಸ್ಪಷ್ಟವಾದಂತ, ಒಂದು ನೆಟ್ಟಗಿರುವಂತ ಒಂದು ಚಿಂತನೆ, ಒಂದು ವಿಮರ್ಶೆ ದೇವರು, ಪರಿಶುದ್ಧಾತ್ಮ ದೇವರು ನಮಗೆ ಈ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ಸ್ಮರಣ ಸಭೆಯನ್ನು ಕುರಿತು ಹೇಳುತ್ತಿರುವಂತ ಸಂದರ್ಭದಲ್ಲಿ ಹೇಳಿರುವುದನ್ನು ನಾವು ಕಾಣ್ತೇವೆ. ಈ ಸೈತಾನನ ಸಮಾಜ ಯಾರು? ಈ ಸೈತಾನನ ಸಮಾಜದವರು, ಈ ಸೈತಾನನ ಸಮಾಜದವರು ಮಾಡುವಂತ ಕೆಲಸಗಳೇನು? ನಾವು ಈ ಸೈತಾನನ ಸಮಾಜದವರು ಮಾಡುವಂತ ಕೆಲಸ ಕಾರ್ಯಗಳು ಆ ಕಾಲದಲ್ಲಿ ಹೇಗುಂಟು, ಆ ಕಾಲದಲ್ಲಿರುವ ಹಾಗೆ ಈ ಕಾಲದಲ್ಲಿ ಹೇಗುಂಟು? ಕರ್ತನಲ್ಲಿ ಪ್ರಿಯರೇ, ನಮಗೆ ವಿ ಮಸ್ಟ್ ನೋ ದ ಸ್ಯಾಟನಿಕ್ ಸ್ಟ್ರಾಟಜೀಸ್, ಸೈತಾನನ ತಂತ್ರೋಪಾಯಗಳನ್ನ ಸೇವೆ ವಿಷಯದಲ್ಲಿ, ವ್ಯಕ್ತಿಗತ ಜೀವನದ ವಿಷಯದಲ್ಲಿ, ಕೌಟುಂಬಿಕ ಜೀವನದ ವಿಷಯದಲ್ಲಿ ಹೇಗೆ ಅವನ ತಂತ್ರೋಪಾಯಗಳು ಇರ್ತವೆಂಬುದನ್ನು ನಾವು ಸತ್ಯವೇದದ ಬೆಳಕಿನಲ್ಲಿ ನಾವು ಗ್ರಹಿಸಿಕೊಳ್ಳಬೇಕು. ಪ್ರಕಟಣೆ ಗ್ರಂಥ ಬಹಳ ಅಮೂಲ್ಯವಾದಂತ, ಅದ್ಭುತವಾದಂತ ದೈವ ಗ್ರಂಥದ ಒಂದು ಅಂತಿಮ ಕೊನೆಯ ಗ್ರಂಥ. ಆದರೆ ಈ ಪ್ರಕಟಣೆ ಗ್ರಂಥ 7 ಸಭೆಗಳಿಗೆ ಕರ್ತನು ಸಂದೇಶವನ್ನು ನೀಡ್ತಿದ್ದಾನಂದ್ರೆ ಅದರ ಅರ್ಥ ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 28ನೇ ವರ್ಷದಲ್ಲಿ ಬರೆಸಿರಲ್ಪಟ್ಟ ಪ್ರಕಾರವಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡ ಸಭೆಯ ಮೇಲೆ, ಪಾಪಿಗಳ ರಕ್ಷಣೆಗೋಸ್ಕರವಾಗಿ ಮಾತ್ರವಲ್ಲ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ್ದು, ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ್ದು, ಸ್ವರಕ್ತವನ್ನು ಸುರಿಸಿ ಸಂಪಾದಿಸಿಕೊಂಡ ಸಭೆ. ಸಭೆ ಎಂಬ ಮೊದಲ ಗಿತ್ತಿಗೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತ ತರ್ಪಣೆಯನ್ನು ಮಾಡಿದನು. ಅದನ್ನ ನಾವು ಗಮನಿಸಿಕೊಳ್ತೇವೆ ಪ್ರಿಯರೇ. ಹಾಗಾಗಿ ಸಭೆ ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನಿಗೆ ಬಹಳ ಪ್ರೀತಿ. ಆತನು ಶಿರಸ್ಸು, ಆತನು ಸಭೆಗೆ ಶಿರಸ್ಸಾಗಿರ್ತಾನೆ. ಆ ಸಭೆಯಲ್ಲಿ ನಡೆಯುವ ಎಲ್ಲ ವಿಷಯಗಳು ಆತನ ಶಿರಸತ್ವಕ್ಕೆ, ಮನುಷ್ಯನ ಶಿರಸತ್ವಕ್ಕೆ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಶಿರಸತ್ವಕ್ಕೆ. ಆತನ ಶಿರಸ್ಸು. ಹಾಗಾಗಿ ಆತನ ಸಮಸ್ತವನ್ನು ಬಲ್ಲಂತವನು. ಆತನು ಆ ಮನುಷ್ಯರ ವಿಷಯದಲ್ಲಿ ಆತನು ಪಕ್ಷಪಾತ ಮಾಡುವಂತವನಲ್ಲ. ಆತನ ಸ್ಮರಣ ಸಭೆಗೆ ಹೇಳಿದ ಹಾಗೆ ಎಫೆಸ್ ಸಭೆಗೆ ಹೇಳಲಿಲ್ಲ. ಎಫೆಸ್ ಸಭೆಯಲ್ಲಿ ಒಂದು ತಪ್ಪು ಇತ್ತು. ಆದಿ ಪ್ರೀತಿಯನ್ನು, ಮೊದಲನೇ ಪ್ರೀತಿಯನ್ನು ಬಿಟ್ಟು ಬಿಟ್ಟಂತ ಸಭೆ ಅದಾಗಿತ್ತು. ಆದ್ರೆ ಸ್ಮರಣ ಸಭೆಗೆ ಬಂದಾಗ ಒಂದು ತಪ್ಪನ್ನು ಕೂಡ ಹೊರಿಸಲಿಲ್ಲ. ಯಾಕಂದ್ರೆ ಸ್ಮರಣ ಸಭೆ ಸಂಕಟದಲ್ಲಿ, ಬಡತನದಲ್ಲಿ, ಶ್ರಮೆಯಲ್ಲಿ ಹಾದು ಹೋಗಿರುವಂತ ಸಭೆ, ಸತ್ಯಕ್ಕೋಸ್ಕರ ನಿಂತಿರುವ ಸಭೆ, ಸುವಾರ್ತೆಗಾಗಿ ನಿಂತಿರುವ ಸಭೆ. ಬಹಳ ಬಡತನದಲ್ಲಿ
ಬಹಳ ಕಷ್ಟದಲ್ಲಿದ್ದು ಸುವಾರ್ತೆಯನ್ನು ಸಾರಿರುವ ಸಭೆ. ಪ್ರಿಯ ಸಹೋದರಿ ಜೆರುಷಾ ಅವರು ಬಹಳ ಅದ್ಭುತವಾದ ಗಂಟಲೆತ್ತಿ ಸ್ವರದಿಂದ ನಾ ಸಾರುವೆ ಸುವಾರ್ತೆಯನ್ನ ಎಂಬುದಾಗಿ ಹೇಳುವಾಗ, ಹೌದು ಕರ್ತನಲ್ಲಿ ಪ್ರಿಯರೇ, ಬಹಳ ಒಳ್ಳೆಯ ಹಾಡುವುದಾಗಿತ್ತು. ಹೌದು ಕರ್ತನಲ್ಲಿ ಪ್ರಿಯರೇ, ನಾವು ಹೇಗಾದರೂ ಸುವಾರ್ತೆಯನ್ನು ಸಾರುವವರಾಗಿರ್ತೇವೆ. ಸುವಾರ್ತೆಯನ್ನು ಸಾರದಂತ ಸಭೆ ಸ್ಮರಣ ಸಭೆ. ಆದರೆ ಅಂತ ಸಭೆಗೆ ಸುವಾರ್ತೆ ಎಲ್ಲಿರ್ತದೋ ಅಲ್ಲಿ ಸೈತಾನನ ಸಮಾಜದವರು. ಯಾರು ಈ ಸೈತಾನನ ಸಮಾಜದವರು ಅಂತ 7 ವಾಕ್ಯಗಳಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಆ ಸೈತಾನನ ಸಮಾಜದವರು ಮಾಡುವಂತ ಕೆಲಸ ಕಾರ್ಯಗಳು ಏನು ಎಂಬುದಾಗಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹಂಚಿಕೊಳ್ತಕ್ಕಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ದಯಮಾಡಿ ನೋಡ್ರಿ ನನ್ನ ಜೊತೆಯಲ್ಲಿ ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 50ನೇ ವಚನ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 50ನೇ ವಚನ. 13:50. ಯಾರಾದ್ರೂ ತೆಗೆದಿದ್ರೆ ಓದಿ ನನಗಿಂತ ಮುಂಚಿತವಾಗಿ, ಇಲ್ಲ ಅಂದ್ರೆ ನಾನೇ ಓದಿ ಸಿಸ್ಟರ್. ಆದರೆ ಯಹೂದ್ಯರು ತಮ್ಮ ಮತಕ್ಕೆ ಸೇರಿದ್ದ ಕುಲೀನ ಸ್ತ್ರೀಯರನ್ನು ಊರಿನ ಪ್ರಮುಖರನ್ನು ಪ್ರೇರಿಸಿ ಪೌಲ ಬಾರ್ನಬರ ಮೇಲೆ ಹಿಂಸೆಯನ್ನು ಎಬ್ಬಿಸಿ ಅವರನ್ನು ತಮ್ಮ ಮೇರೆಯಿಂದ ಆಚೆಗೆ ಅಟ್ಟಿದರು. ಇವರು ತಮ್ಮ ಕಾಲಿಗೆ ಹತ್ತಿದ್ದ ಧೂಳನ್ನು ಅವರ ಮೇಲೆ ಜಾಡಿಸಿಬಿಟ್ಟು ಇಕೋನ್ಯಕ್ಕೆ ಹೋದರು. ಶಿಷ್ಯರಾದವರು ಸಂತೋಷಪೂರ್ಣರು, ಪವಿತ್ರಾತ್ಮ ಭರಿತರು ಆದರು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇಲ್ಲಿ ಅವರು ಮಾಡಿರುವ ಕೆಲಸ ಏನಂದ್ರೆ, ಈ ಸೈತಾನನ ಸಮಾಜದವರು ಎಂಬುದಾಗಿ ಯಹೂದ್ಯರು ಎಂಬುದಾಗಿ ಹೇಳುವಾಗ ಇವರು ಸೈತಾನನ ಸಮಾಜದವರು ಎಂಬುದಾಗಿ ಒಂದು ಗಂಭೀರವಾದ ಆರೋಪ ಇವರ ಮೇಲೆ ಬರೋದಕ್ಕೆ ಇನ್ನು 6 ಕಾರಣಗಳನ್ನ ನಾವು ನೋಡಬಲ್ಲೆವು. ಇಲ್ಲಿ ನಾವು ನೋಡುವಾಗ ಯಹೂದ್ಯರು ತಮ್ಮ ಮತ, ಇವರು ದಿಸ್ ಈಸ್ ಜೂಯಿಶ್ ರಿಲಿಜಿಯನ್, ಇವರೊಂದು ಧರ್ಮವಾಗಿ ಒಂದು ಮತವನ್ನಾಗಿ ನೋಡ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ಯಾವ ಧರ್ಮವನ್ನು ಸ್ಥಾಪಿಸ್ಲಿಲ್ಲ, ಯಾವ ಮಠಮಾನ್ಯವನ್ನು ಸ್ಥಾಪಿಸ್ಲಿಲ್ಲ. ಆತನೊಬ್ಬ ಸ್ವಾಮೀಜಿ ಆಗಲಿಲ್ಲ, ಅಥವಾ ಶಿಷ್ಯರನ್ನು ಸ್ವಾಮೀಜಿಗಳಾಗಿ ನೀವು ಕಾಲುಗಳನ್ನು ತೊಳಸ್ಕೊಳ್ಳಿ ಎಂಬುದಾಗಿ ಹೇಳಿಲ್ಲ. ಪರಂತು ತದ್ವಿರುದ್ಧವಾಗಿ ಆತನು ತನ್ನ ಶಿಷ್ಯರ ಪಾದಗಳನ್ನು ತೊಳೆದು, ನೀವು ಈ ರೀತಿ ಒಬ್ಬರ ಪಾದಗಳನ್ನೊಬ್ಬರು ತೊಳೆಯುವಂತ ಒಂದು ಮಾದರಿಯನ್ನು, ಒಂದು ನಮೂನೆಯನ್ನು ನಾನು ನಿಮಗೆ ತೋರಿಸಿದ್ದೇನೆ ಎಂಬುದಾಗಿ ಯೋಹಾನ್ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ನಮೂನೆಯನ್ನು ತೋರಿಸುತ್ತಾ ಹೇಳುವಂತದನ್ನು ಕಾಣ್ತೇವೆ. ಆದುದರಿಂದ ಆತ ಪೌರೋಹಿತ್ಯ ವರ್ಗದ ಸ್ವಾಮೀಜಿ ಅಲ್ಲ, ಒಂದು ಮಠಮಾನ್ಯ ಮಾಡಲಿಲ್ಲ, ಒಂದು ಮತವನ್ನು ಸ್ಥಾಪಿಸಲಿಲ್ಲ, ಒಂದು ಕ್ರೈಸ್ತವ ಮತ ಸ್ಥಾಪಕನೂ ಅಲ್ಲ. ಆತನು ಯಹೂದ್ಯ ಧರ್ಮದವನು. ಅದೇ ಯಹೂದ್ಯರೇ ಆತನನ್ನು ಸಿಲುಬೆಗೆ ಹಾಕಿ ಹೊಡೆದು ಸಾಯಿಸಿದರು. ಆದ ನಂತರ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ್ದಾದರೂ ಏನು? ಈ ಮತಗಳಿಗೆ ವಿರುದ್ಧವಾಗಿಯೇ ಹೇಳಿದನು. ಮತ್ತಾಯ ಸುವಾರ್ತೆಯಲ್ಲಿ ನಾವು ಒಂದು ಕಡೆ ನೋಡ್ತೇವೆ, ಆ ಯಹೂದ್ಯ ಮತದವರನ್ನು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕೆ 7 ಸಮುದ್ರಗಳನ್ನು ದಾಟಿ ಹೋಗಿ ನಿಮ್ಮ ಮತದೊಳಗೆ ಸೇರಿಸಿಕೊಂಡು ಆತನನ್ನು ನಿಮಗಿಂತ 7ರಷ್ಟು ಭ್ರಷ್ಟನಾಗಿ ಮಾಡ್ತಾರೆ. ರಿಲಿಜಿಯನ್ ಈಸ್ ಅನ್ ಅಫೀಮ್ ಅಂತ ಹೇಳುತ್ತಾನೆ ಒಬ್ಬ. ಅಂದ್ರೆ ಆ ಭ್ರಷ್ಟತ್ವವನ್ನು ತಂದಿಡುವಂತದ್ದು ಮತ. ಕ್ರೈಸ್ತವವು ಕ್ರೈಸ್ತವ ಮತ ಅಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ತುಂಬಾ ಹಲವಾರು ವರ್ಷಗಳಿಂದ ಒಂದು ಹಿಸ್ಟಾರಿಕಲ್ ಫ್ಯಾಲಸಿ, ಒಂದು ಚಾರಿತ್ರಾತ್ಮಕ, ಒಂದು ಭಯಾನಕವಾಗಿರುವಂತ ಈ ಒಂದು ದೋಷಾರೋಪಣೆ ಆಗಿರುವಂತದ್ದೇನೆಂದ್ರೆ, ಕ್ರೈಸ್ತವನ್ನು ಒಂದು ಮತವನ್ನಾಗಿ ಮಾಡಿದಂತ ಒಂದು ದೊಡ್ಡ ಹುನ್ನಾರ. ಕ್ರೈಸ್ತವ ಮತ ಇಲ್ಲವೇ ಇಲ್ಲ, ಕ್ರೈಸ್ತವ್ಯವು ಎಂಬುದಾಗಿದೆ. ಆಂಟಿಯೋಕದಲ್ಲಿ ಅಪೊಸ್ತಲ ಕೃತ್ಯಗಳು, ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಕಾಣ್ತೇವೆ. ಆಂಟಿಯೋಕ್ಯದಲ್ಲಿ ಕೆಲವರು ಸೇರಿ ದೇವರನ್ನು ಪ್ರಾರ್ಥಿಸುವಾಗ, ಕರ್ತನಾದ ಯೇಸು ಕ್ರಿಸ್ತನನ್ನ ಅರಿತಂತವರು ಕೆಲವರು ಸೇರಿ ಪ್ರಾರ್ಥಿಸುವಾಗ ಅವರನ್ನು ಕ್ರೈಸ್ತರು ಎಂದು ಹೆಸರಿಟ್ಟರು. ಮೊಟ್ಟ ಮೊದಲಿಗೆ ಆ ಪದ ಬಂದದ್ದು ಅಲ್ಲಿ ಕ್ರೈಸ್ತರು ಎಂಬುದಾಗಿ. ಅದು ಕೂಡ ಕರ್ತನಾದ ಯೇಸು ಕ್ರಿಸ್ತನು ಇಟ್ಟಿದ್ದಲ್ಲ, ಅದನ್ನು ಇಟ್ಟಿದ್ದು ಜನರು. ಯಾರೋ ಯೇಸು ಕ್ರಿಸ್ತನ ಶಿಷ್ಯರನ್ನು ಕ್ರೈಸ್ತರು ಅಂತ ಕರೆದರು. ಸ್ಪಷ್ಟವಾದಂತ
ಆಧಾರಗಳಿವೆ, ಪುರಾವೆಗಳಿವೆ. ಕ್ರೈಸ್ತ ಧರ್ಮ ಅಲ್ಲ, ಕ್ರೈಸ್ತ ಮತ ಅಲ್ಲ, ಕ್ರೈಸ್ತವ್ಯವು ಎಂಬುದಾಗಿ ಜನರೇ ಹೆಸರು ಕೊಟ್ಟರು. ಹಾಗಾದ್ರೆ ನಾವ್ಯಾರು? ಕ್ರಿಸ್ತನನ್ನ ಅರಿತಂತವರು, ರಕ್ಷಣೆ ಹೊಂದಿದಂತವರು, ಈ ಜನದಿಂದ ಪ್ರತ್ಯೇಕಿಸಲ್ಪಟ್ಟವರು, ಈ ಒಂದು ವಕ್ರಬುದ್ಧಿಯುಳ್ಳವರಿಂದ ನಾವು ಪ್ರತ್ಯೇಕವಾದಂತವರು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 36ರಿಂದ 38ನೇ ವಚನಗಳಲ್ಲಿ ನಾವು ನೋಡುವಾಗ, ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಆತನು ಪ್ರಸಂಗ ಮಾಡುವಾಗ ಆ ದಿನ 3,000 ಜನ ಕರ್ತನ ಅಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ರಕ್ಷಣೆ ಹೊಂದಿದವರು, ಆತನ ಮಾತಿಗೆ ಅವರು ನಂಬಿದವರು, ನಮಗೆ ಹಲಗು ನೆಟ್ಟಂತಾಯಿತು ಎಂಬುದಾಗಿ, ನಾವೀಗ ಏನು ಮಾಡಬೇಕೆಂಬುದಾಗಿ ಹೇಳಿದಾಗ, ಅವರು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ರಕ್ಷಣೆ ಹೊಂದಿದಂತವರು, ಅವರನ್ನು ದೇವರು ಕರೆದಿದ್ದರು. ಆ 3,000 ಜನ ಆ ದಿನದಲ್ಲಿ ರಕ್ಷಣೆ ಹೊಂದಿದವರು, ಪ್ರತ್ಯೇಕಿಸಲ್ಪಟ್ಟವರು, ದೇವರಿಗಾಗಿ ನೇಮಿಸಲ್ಪಟ್ಟವರು, ಆ ಲೋಕದ ಆ ಜನರ ಜೊತೆಯಲ್ಲಿ ಮತಾಭಿಮಾನಿಗಳಾಗಿ ಅಥವಾ ಮತಾವಲಂಬಿಗಳಾಗಿ ಮತದ ಸ್ಥಾಪನೆಯಲ್ಲಿರುವಂತವರಾಗಿ ಅಲ್ಲ. ಕರ್ತನಲ್ಲಿ ಪ್ರಿಯರೇ, ಸೈತಾನನ ಸಮಾಜದವರು ಹಿಂಸೆಯನ್ನು ಹತ್ತಿಕ್ಕುತ್ತಾ ಸ್ತ್ರೀಯರನ್ನು ಉಪಯೋಗಿಸ್ಕೊಂಡ್ರು. ಮೊದಲನೇದಾಗಿ. ಸೆಕೆಂಡ್ ಥಿಂಗ್, 2ನೇ ವಿಷಯ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 2ರಿಂದ 5 ವಚನ ದಯಮಾಡಿ ನೋಡಿ. ಅಪೊಸ್ತಲ ಕೃತ್ಯ 14ನೇ ಅಧ್ಯಾಯ 2ರಿಂದ 5 ವಚನಗಳು. ಆದರೆ ಅಂಕಲ್ ಓದ್ಬೇಕಾ? ಓದಮ್ಮ. ಆದರೆ ನಂಬದೆ ಹೋದ ಯೆಹೂದ್ಯರು ಅನ್ಯ ಜನರ ಮನಸ್ಸನ್ನು ಸಹೋದರರಿಗೆ ವಿರುದ್ಧವಾಗಿ ರೇಗಿಸಿ ಕೆಡಿಸಿದರು. ಹೀಗಿರಲಾಗಿ ಪೌಲ ಬಾರ್ನಬರು ಬಹುಕಾಲ ಅಲ್ಲಿದ್ದು, ಕರ್ತನು ಅವರ ಕೈಯಿಂದ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಆಗುವಂತೆ ದಯಪಾಲಿಸಿ ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟದ್ದರಿಂದ ಆತನ ಮೇಲೆ ಭರವಸವಿಟ್ಟು ಧೈರ್ಯದಿಂದ ಮಾತಾಡುತ್ತಿದ್ದರು. ಆಗ ಆ ಊರಿನ ಜನರಲ್ಲಿ ಭೇದ ಉಂಟಾಯಿತು. ಕೆಲವರು ಯೆಹೂದ್ಯರ ಪಕ್ಷದವರು, ಕೆಲವರು ಅಪೊಸ್ತಲರ ಪಕ್ಷದವರಾದರು. ಅನ್ಯ ಜನರು ಯೆಹೂದ್ಯರು ಕೂಡಿ ತಮ್ಮ ಅಧಿಪತಿಗಳ ಸಮ್ಮತಿಯಿಂದ ಅಪೊಸ್ತಲರನ್ನು ಅವಮಾನಪಡಿಸುವುದಕ್ಕೂ ಕಲ್ಲೆಸೆದು ಕೊಲ್ಲುವುದಕ್ಕೂ ಪ್ರವರ್ತಿಸಿದಾಗ, ಅಪೊಸ್ತಲರು ಅದನ್ನು ತಿಳಿದು ಓಡಿ ಹೋಗಿ ಲುಕೋನ್ಯದಲ್ಲಿದ್ದ ಲುಸ್ತ್ರ, ದೆರ್ಬೆ ಎಂಬ ಊರುಗಳಿಗೂ ಅವುಗಳಿಗೆ ಸೇರಿರುವ ಸೀಮೆಗೂ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿದರು. ನೋಡಿದಿರ ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆ ಸಾರುವುದಕ್ಕೆ ಮೊದಲನೇ ಶತಮಾನದಲ್ಲಿ ಎಷ್ಟು ಕಷ್ಟವಿತ್ತು. ಇವತ್ತಿಗೂ ಕಷ್ಟ ಇದೆ. ಇವತ್ತಿಗೂ ಆಂಟಿ ಕನ್ವರ್ಷನ್ ಬಿಲ್ಲಿನ ಭಯ ಇದೆ ಅನೇಕ ರಾಜ್ಯಗಳಲ್ಲಿ. ಸುವಾರ್ತಿಕರನ್ನು ಬೆದರಿಸಬಹುದು, ಸುವಾರ್ತೆಯನ್ನು ಬೆದರಿಸ್ಲಿಕ್ಕಾಗೋದಿಲ್ಲ. ಸುವಾರ್ತಕನನ್ನು ಹಿಂಸೆ ಪಡಿಸಬಹುದು, ಸುವಾರ್ತೆಯನ್ನು ಹಿಂಸೆ ಪಡಿಸಕ್ಕಾಗೋದಿಲ್ಲ. ಸುವಾರ್ತಿಕನನ್ನು ಕೊಲ್ಲಲೂಬಹುದು, ಸುವಾರ್ತೆಯನ್ನು ಕೊಲ್ಲಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ದಟ್ ಈಸ್ ದ ಪವರ್ ಆಫ್ ಗಾಸ್ಪೆಲ್. ಕರ್ತನಲ್ಲಿ ಪ್ರಿಯರೇ, ಸ್ಮರಣ ಸಭೆ ಸುವಾರ್ತೆಗಾಗಿ ಉರಿಯುವಂತ ಸಭೆ ಆಗಿತ್ತು. ದ್ಯಾಟ್ ವಾಸ್ ಎ ಬ್ಲೇಸಿಂಗ್ ಫೈರ್, ಬರ್ನಿಂಗ್ ಫೈರ್. ಆ ರೀತಿಯಾಗಿ ಸುವಾರ್ತೆಯನ್ನು ಸಾರುವಂತ ಆ ಸಭೆ ಇದಾಗಿತ್ತು. 2ನೇ ತಂತ್ರ, ಸೈತಾನನ ಸಮಾಜದವರು. ಸೈತಾನನ ಯಾವಾಗ್ಲೂ ಉಪಯೋಗಿಸಿದ ಯಾರನ್ನ ಗೊತ್ತೇ? ಜ್ಞಾನವು ಕಮ್ಮಿ ಇರುವಂತಹ ಅನ್ಯ ಜನರನ್ನು ರೇಗಿಸುತ್ತಾನೆ. ಅದೇ ಸಂಭವಿಸುವುದು ಇಲ್ಲಿ 14ನೇ 2ನೇ ವಚನದಲ್ಲಿ. ಅಲ್ಲಿ ಏನೋ ಗೊತ್ತಿರಲ್ಲ. ಆ ಯೆಹೂದ್ಯರು ಅನ್ಯ ಜನರನ್ನ ಮನಸ್ಸನ್ನು ಸಹೋದರರಿಗೆ ವಿರುದ್ಧವಾಗಿ ರೇಗಿಸ್ತಾರೆ, ಕೆಡಿಸ್ತಾರೆ. ಹೇಗ್ ರೇಗಿಸ್ತಾರೆ? ಅದ್ ಯಾರನೋ ಕರ್ಕೊಂಡು ಚರ್ಚ್ಗಂತ ಹೋಗ್ತಾರೆ ಅಥವಾ ಮನೆಗಳಲ್ಲಿ ಪ್ರೇಯರ್ಗಂತ ಹೋಗ್ತಾರೆ, ನೋಡ್ತಾ ಇರೋವನ್ನ ಅಂತ. ಅವರು ಯೆಹೂದ್ಯರು ಅವ್ರೇನು ಮಾಡ್ಲಿಕ್ಕೆ ಆಗದೆ ಇದ್ದಾಗ ಅವ್ರು ಅನ್ಯ ಜನರಿಗೆ, ನೋಡಿ ನಿಮ್ ಜನರನ್ನೆಲ್ಲ ಹಂಗ್ ಮಾಡ್ತಾರಂತ ಹೇಳಿ ಥರ್ಡ್ ಪರ್ಸನ್ಸ್ ನಿಂದ ಹಿಂಸೆ ಆಗುವ ರೀತಿಯಲ್ಲಿ ಮಾಡುವ ಇನ್ನೊಂದು ಕುತಂತ್ರ ಅಥವಾ ಇನ್ನೊಂದು ಹುನ್ನಾರ. ಯಾರನ್ನೋ ರೇಗಿಸ್ತಾನೆ, ಯಾರನ್ನೋ ಎಬ್ಬಿಸ್ತಾನೆ, ಯಾರ ಮನಸ್ಸನ್ನೋ ಕೆಡಿಸ್ತಾನೆ. ಅವರೆಲ್ಲರೂ ಕೂಡ ಅಪೊಸ್ತಲರ ವಿರುದ್ಧವಾಗಿ ತಿರುಗಿ ಬಿದ್ದರು. ಪ್ರಿಯರೇ, ಹಿಂಸೆಯ ಕಾಲ, ಸುವಾರ್ತೆಗೆ ವಿರೋಧವಿರುವ ಭಯಾನಕ ಕಾಲದಲ್ಲಿ ಸುವಾರ್ತೆ ಸಾರಲ್ಪಟ್ಟಿತು ಸಭೆಗಳಲ್ಲಿ. ಕರ್ತನಾದ ಯೇಸು ಕ್ರಿಸ್ತನು
ಸ್ಮರಣ ಸಭೆಯ ಆ ಸುವಾರ್ತೆಯ ಸಾರುವಂತ ಆ ಶ್ರಮೆಯನ್ನು ಆತನು ಬಲ್ಲಂತವನಾಗಿ, ಯಹೋದ್ಯರು ಅಂತ ಹೇಳ್ತಿದಾರಲ್ಲ, ಅವ್ರು ಯಹೋದ್ಯರಲ್ಲ ಕಣ್ರಿ, ಅವರು ಸೈತಾನನ ಸಮಾಜದವರು. ಯಾಕೆ ಅವರು ಸೈತಾನನ ಸಮಾಜದವರು? ಅವರು ಸ್ತ್ರೀಯರನ್ನ ಎಬ್ಬಿಸ್ತಾರೆ. ಯಾಕೆ ಅವರು ಸೈತಾನನ ಸಮಾಜದವರು? ಅವರು ಅನ್ಯ ಜನರ ಮನಸ್ಸನ್ನ ಕೆಡಿಸ್ತಾರೆ. ಯಾಕೆ ಅವರು ಸೈತಾನನ ಹಲೋ, ಯಾರ್ದು ಆನ್ ಆಗಿದೆ? ಓಕೆ. ಅವರು ಅನ್ಯ ಜನರ ಮನಸ್ಸನ್ನು ರೇಗಿಸ್ತಾರೆ ಮತ್ತು ಕೆಡಿಸುತ್ತಾರೆ, ಸುವಾರ್ತೆಯನ್ನು ಭಗ್ನ ಮಾಡುವಂತ ಒಂದು ಪ್ರಯತ್ನ ಮಾಡುವರಾಗಿರುತ್ತಾರೆ. ಮೂರನೇದಾಗಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 1ರಿಂದ 5 ವಚನಗಳಲ್ಲಿ ನಾವು ನೋಡುವಾಗ, ದಯಮಾಡಿ ಬನ್ನಿ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 1ರಿಂದ 5ನೇ ವಚನದಲ್ಲಿ ಇನ್ನೊಂದು ರೀತಿ ಸೈತಾನನ ಸಮಾಜದವರು ಸುವಾರ್ತೆಗೆ ವಿರುದ್ಧ ಮಾಡುವಂತ ಕಾರ್ಯ ಹೇಗಿತ್ತು ಎಂಬುದನ್ನು ಓದಿ ದಯವಿಟ್ಟು. ಮುಂದೆ ಅವರು ಮಾರ್ಗ ಹಿಡಿದು ಅಂಫಿಪೋಲಿ, ಅಪೊಲ್ಲೋನ್ಯ ಎಂಬ ಊರುಗಳನ್ನು ದಾಟಿ ಥೆಸಲೋನಿಕಕ್ಕೆ ಬಂದರು. ಅಲ್ಲಿ ಯಹೂದ್ಯರದೊಂದು ಸಭಾ ಮಂದಿರವಿತ್ತು. ಪೌಲನು ತನ್ನ ಪದ್ಧತಿಯ ಪ್ರಕಾರ ಅಲ್ಲಿದ್ದವರ ಬಳಿಗೆ ಹೋಗಿ 3 ಸಬ್ಬತ್ ದಿನಗಳಲ್ಲಿ ಶಾಸ್ತ್ರಾಧಾರದಿಂದ ಅವರ ಸಂಗಡ ವಾದಿಸಿ ಆಯಾ ವಚನಗಳ ಅರ್ಥವನ್ನು ಬಿಚ್ಚಿ, ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದು ಅಗತ್ಯವೆಂತಲೂ, ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಯೇಸುವೇ ಆ ಕ್ರಿಸ್ತನೆಂತಲೂ ಸ್ಥಾಪಿಸಿದನು. ಅವರಲ್ಲಿ ಕೆಲವರು ದೇವಭಕ್ತರಾದ ಗ್ರೀಕರಲ್ಲಿ ದೊಡ್ಡ ಗುಂಪು, ಪ್ರಮುಖ ಸ್ತ್ರೀಯರಲ್ಲಿ ಅನೇಕರು ಒಡಂಬಟ್ಟು ಪೌಲ ಸೀಲರನ್ನು ಸೇರಿಕೊಂಡರು. ಯಹೂದ್ಯರು ಹೊಟ್ಟೆ ಕೀಚುಪಟ್ಟು ಪೇಟೆಯಲ್ಲಿ ತಿರುಗಾಡುವಾಗ ಕೆಲವು ಪೋಕರನ್ನು ಕರೆದುಕೊಂಡು ಬಂದು ಗುಂಪು ಕೂಡಿಸಿ ಊರಲ್ಲಿ ಗದ್ದಲ ಎಬ್ಬಿಸಿ ಪೌಲ ಸೀಲರನ್ನು ಪಟ್ಟಣದ ಸಭೆಗೆದುರಿಗೆ ತರಬೇಕೆಂದು ಅವರನ್ನು ಹುಡುಕುತ್ತಾ ಯೋಸಾನನ ಮನೆಯ ಮೇಲೆ ಬಿದ್ದರು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ಈಗ ನಾವು ನೋಡುವಾಗ ಯಹೂದ್ಯರು ಇಲ್ಲಿ ಯಾರನ್ನ ಉಪಯೋಗಿಸಿದ್ದಾರೆ ಅಂದ್ರೆ, ಸುವಾರ್ತೆಗೆ ವಿರುದ್ಧವಾಗಿ ಯಹೂದ್ಯರು ಹೊಟ್ಟೆ ಕಿಚ್ಚುಪಟ್ಟು, ಸೈತಾನನ ಸಮಾಜದ ಪ್ರಮುಖ ಗುಣ ಏನಂದ್ರೆ ಹೊಟ್ಟೆ ಕಿಚ್ಚು, ಜೆಲಸಿ. ನಾವು ಸಾಮಾನ್ಯವಾಗಿ ಉದ್ಯೋಗದಲ್ಲಿರುವಾಗ ಜನರಲಿ ಹೇಳೋದೇನಂದ್ರೆ ಪ್ರೊಫೆಷನಲ್ ಜೆಲಸಿ. ಆಯಾ ಪ್ರೊಫೆಷನಲ್ ಇರೋರು ಯಾರಾದ್ರೂ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ರೆ ಒಂದು ಜಲಸಿ ಇರೋದು. ಆ ಪ್ರೊಫೆಷನಲ್ ಜಲಸಿಗೆ ಮದ್ದು ಏನಪ್ಪಾ ಅಂತ ಹೇಳಿದ್ರೆ, ಇಗ್ನೋರ್ ಮಾಡಿದ್ರೆ ಸಾಕಷ್ಟು, ಇಗ್ನೋರೆನ್ಸ್. ಅದೇ ರೀತಿ ಸ್ಪಿರಿಚುವಲ್ ವರ್ಲ್ಡ್ ನಲ್ಲಿ ಕೂಡ, ಆತ್ಮೀಯ ಜಗತ್ನಲ್ಲಿ ಕೂಡ ಹೊಟ್ಟೆ ಕಿಚ್ಚನ್ನು ಕಾಣ್ತೇವೆ. ಸೈತಾನನಿಗೆ ಪಕ್ಷಭೇದವಿಲ್ಲ ಪಾಪ. ಅದರಲ್ಲಿ ಮಾತ್ರ ಅವನು ತುಂಬಾ ಈಕ್ವಲ್ ಆಗಿ ವರ್ಕ್ ಮಾಡ್ತಾನೆ. ಇಂಟರ್ನಲಿ ವರ್ಕ್ ಮಾಡ್ತಾನೆ, ಸಭೆ ಒಳಗಡೆ ವರ್ಕ್ ಮಾಡ್ತಾನೆ, ಸಭೆ ಆಚೆ ವರ್ಕ್ ಮಾಡ್ತಾನೆ. ನೋಡಿ, ನಾನು ಬಹಳ ಏನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀನಿ ಅಂತ ಅವನು ಒಂದು ಪ್ರಯತ್ನ. ಅವನು ಸಭೆ ಒಳಗಡೆನೂ ಹೊಟ್ಟೆ ಕಿಚ್ಚು ತರ್ತಾನೆ, ಸಭೆ ಆಚೆ ಇರುವ ಜನರಲ್ಲಿನೂ ಕೂಡ ಅವನು ಹೊಟ್ಟೆ ಕಿಚ್ಚು ತರ್ತಾನೆ. ಅದು ಸೈತಾನನ ಸಮಾಜ. ಕರ್ತನಲ್ಲಿ ಪ್ರಿಯರೇ, ಸಭಾ ಮಂದಿರಗಳು ಅಲ್ಲಲ್ಲಿ ಇದ್ದವು. ಯಾಕಂದ್ರೆ ಸೊಲೊಮೋನ ಕಟ್ಟಿಸಿರೋ ದೇವಾಲಯ ಇರಲಿಲ್ಲ, ದೇವಾಲಯದಲ್ಲಿ ಸೇರ್ತಿರ್ಲಿಲ್ಲ. ಯೆರೂಸಲೇಮಿನ ದೇವಾಲಯಕ್ಕೆ ಹಾಗಾಗಿ ಜಾತ್ರೆಯಾಗಿ ವರ್ಷಕ್ಕೊಮ್ಮೆ ಜನ ಬರ್ತಿದ್ರು. ದೇವಾಲಯವಿಲ್ಲ, ಅಲ್ಲಲ್ಲಿ ಸಿನಗಾಗ್ಸ್, ಅಲ್ಲಲ್ಲಿ ಸಭಾ ಮಂದಿರಗಳಿದ್ದವು, ಸಮಾಜ ಮಂದಿರಗಳಿದ್ದವು. ಅಲ್ಲಿ ಒಂದು 20 ಜನ, 30 ಜನ, ಒಂದು 40-50 ಜನ ಅಲ್ಲಿ ಸೇರಿಕೊಳ್ಳುವಂತವರಿದ್ದರು. ಆ ಸಭಾ ಮಂದಿರಗಳಲ್ಲಿ ಆತನು ಸುವಾರ್ತೆಯನ್ನು ಸಾರುವಂತ ಒಂದು ಸಂದರ್ಭದಲ್ಲಿ ಯಹೂದ್ಯರಲ್ಲಿ ಹೊಟ್ಟೆ ಕಿಚ್ಚು ಪಟ್ಟು ಅವರಿಗೆ ಸ್ತ್ರೀಯರು ಮುಂದಕ್ಕೆ ಬರೋರು ಸಿಕ್ಲಿಲ್ಲ, ಅನ್ಯ ಜನರು ಅವರು ಸಿಕ್ಲಿಲ್ಲ. ಈಗ ಯಾರು ಸಿಕ್ಕಿದ್ರ ಅಂದ್ರೆ ಪೋಖರಿಯವರು. ನೋಡ್ರಿ, ಅಲ್ಲಿ ಅದ್ಭುತವಾಗಿ ದೇವರಾತ್ಮ ನಮಗೆ ಬರ್ಸಿದಾನೆ ಎಂತೆಂಥವರಿಂದ ಸುವಾರ್ತೆಗೆ ಅಡಚಣೆ ಆಗ್ತಿತ್ತು ಅಂತ. ಪೇಟೆಯಲ್ಲಿ ತಿರುಗಾಡುವ ಕೆಲವು ಪೋಖರನ್ನು ಕರೆದುಕೊಂಡು ಒಂದು ಗುಂಪು ಕೂಡಿಸಿ ಊರಲ್ಲಿ ಗದ್ದಲ ಎಬ್ಬಿಸಿ ಪೌಲ ಸೀಲರನ್ನು ಪಟ್ಟಣದ ಸಭೆಗೆ ಎದುರಿನಲ್ಲಿ
ತರಬೇಕೆಂದು. ದೇ ಆರ್ ವೆರಿ ಸಿಲ್ಲಿ ಪೀಪಲ್, ಅಥವಾ ಏನೋ ಒಂದು ಫನ್ನಿ ಪೀಪಲ್, ಒಂದು ಉಡಾಫೆ ಜನ, ಅಥವಾ ಏನೋ ಒಂದು ತರಲೆ ಜನರು ಹೋಗುವಾಗ ಆ ಹುಡುಗರನ್ನ ಕರ್ಕೊಂಡು ಬಂದು ಅವರನ್ನು ಕೂಡ ಉಪಯೋಗಿಸ್ತಾನೆ. ಸುವಾರ್ತೆಗೆ ವಿರುದ್ಧ ಎಂತೆಂತ ಜನರು ಸೈತಾನನಿಂದ ಪ್ರೇರೇಪಿಸಲ್ಪಟ್ಟು ಆ ಸೈತಾನನ ಸಮಾಜದವರಾಗಿ ಹಿಂಸೆ ಪಡಿಸುತ್ತಿದ್ದರು. 10 ಹಲವು ಆಯಾಮಗಳನ್ನ ನಾವು ಸತ್ಯವೇದದ ಬೆಳಕಿನಲ್ಲಿ ಗಮನಿಸ್ಕೊಂಡು ಹೋಗ್ತಾ ಇದೀವಿ ಪ್ರೇರೆ. ನನ್ನ ಸಮಯ ದಾಟಿ ಹೋಗ್ತದೆ, ನಾನು ಸ್ವಲ್ಪ ಬೇಗ ಮುಂದಕ್ಕೆ ಹೋಗ್ತಾ ಇದ್ದೇನೆ. 1 ಥೆಸಲೋನಿಕ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಒಂದು ಮಾತನ್ನ ನೋಡ್ತೇವೆ, ದಯಮಾಡಿ ಗಮನಿಸಿ ನೋಡಿ. 1 Thessalonians chapter 2 verse 14. 1 ಥೆಸಲೋನಿಕ 2ನೇ ಅಧ್ಯಾಯ 14ನೇ ವಚನ. ಸಹೋದರರೇ, ಓದಿಯಾರ ಒಬ್ಬರು ಓದಿ. ಸಹೋದರರೇ, ನೀವು ಯೂದಾಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಸಭೆಗಳನ್ನು ಅನುಸರಿಸುವವರಾಗಿದ್ದೀರಿ. ಅವರು ಯಹೂದ್ಯರಿಂದ ಅನುಭವಿಸಿದಂತ ಕಷ್ಟಗಳನ್ನು ನೀವು ನಿಮ್ಮ ಸ್ವದೇಶದವರಿಂದ ಅನುಭವಿಸಿದ್ದೀರಿ. ಆ ಯಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು, ನಮ್ಮನ್ನು ಅಟ್ಟಿಬಿಟ್ಟರು. ಅವರು ದೇವರನ್ನು ಮೆಚ್ಚಿಸುವವರಲ್ಲ, ಎಲ್ಲಾ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಅನ್ಯ ಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಎಲ್ಲಾ ಕಾಲದಲ್ಲಿ, ಆ ಕಾಲದಲ್ಲೆಲ್ಲ ಈ ಕಾಲದಲ್ಲಿ ಅವರು ಹೇಗೆ ಸುವಾರ್ತೆಗೆ ವಿರುದ್ಧವಾಗಿ ಕೊಲ್ಲುತ್ತಾ ಇದ್ದಾರೆ, ಪ್ರವಾದಿಗಳನ್ನು ಕೊಂದು ಹಾಕಿದ್ದಾರೆ. ಎಷ್ಟು ಜನ ಪ್ರವಾದಿಗಳು ಪ್ರಾಣ ಕಳ್ಕೊಂಡ್ರು, ಹತಸಾಕ್ಷಿಗಳಾದರು ಸುವಾರ್ತೆಯ ನಿಮಿತ್ತ. ದಟ್ ಈಸ್ ಅ ಪವರ್ ಆಫ್ ಗಾಸ್ಪೆಲ್. ಇವತ್ತಿಗೂ ಕೂಡ ನಾವು ಬಹಳ ಚೆನ್ನಾಗಿ ದೇವರ ವಾಕ್ಯವನ್ನ, ಸುವಾರ್ತೆಯನ್ನ ಒಂದು ವೇಳೆ ಸಾರ್ತಿರ್ಬೋದು, ಅಥವಾ ಕೇಳಿಸ್ಕೊಳ್ತಿರ್ಬೋದು, ಅಥವಾ ಸತ್ಯವೇದ ಹಿಡಿದು ನಾವು ಸಭೆಗೆ ಹೋಗುವಂತ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ. ಬೇರೆ ಬೇರೆ ಹಿನ್ನೆಲೆಯಿಂದ, ಅನ್ಯ ಧರ್ಮದಿಂದ, ಹೈಂದವ ಧರ್ಮದಿಂದ ಅಥವಾ ಬೇರೆ ಧರ್ಮದಿಂದ ಬಂದು ನಾವು ಈ ಸತ್ಯವೇದವನ್ನು ಹಿಡಿದು ಅರ್ಥೈಸ್ಕೊಂಡು ಆತನನ್ನು ಅನುಸರಿಸ್ತಕ್ಕಂತ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ. ಆದ್ರೆ ಆ ಕಾಲಘಟ್ಟದಲ್ಲಿ ಸೈತಾನನ ಸಮಾಜದವರ ಒಂದು ಆ ಹಿಂಸೆ, ಆ ಪೀಡೆ, ಆ ಕಷ್ಟ, ಪಿಶಾಚಿನ ಒಂದು ಆ ಹೊಟ್ಟೆ ಕಿಚ್ಚು, ಇದೆಲ್ಲವೂ ಕೂಡ 1ನೇ ಶತಮಾನದಲ್ಲಿ ಅತ್ಯಂತ ಭಯಾನಕವಾಗಿತ್ತು. ಇದು ಸ್ಮರಣ ಸಭೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕಂಡು ಒಂದೇ ವಚನದ ಒಂದು ಮಧ್ಯಭಾಗ ಸೈತಾನನ ಸಮಾಜದವರು ಅನ್ನುವುದನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಅದು ಒಂದೇ ಪದವನ್ನ, ಆ ವಾಕ್ಯ ಭಾಗವನ್ನ, ಕೆಲವು ಪದಗಳನ್ನ ನಾವು ಕೇಂದ್ರವಾಗಿ ತಗೊಂಡು ಧ್ಯಾನಿಸ್ತಾ ಇದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೀವಿ. ಯಾರು ಈ ಸೈತಾನನ ಸಮಾಜದವರು, ಯಾವ್ಯಾವ ರೀತಿಯಲ್ಲಿ ಅವರು ಕಾರ್ಯಗಳನ್ನು ಮಾಡೋರಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಈ ಯಹೂದ್ಯರು ಯಾರು ಗೊತ್ತೇ? ಇವರ ಪಾಪವು ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಹೇಳಲ್ಪಟ್ಟಿತ್ತು ಗೊತ್ತೇ? ದಯಮಾಡಿ ಒಂದು ಮಾತು ಅದು ನೋಡೋಣ. ನಾವು ಯೆರೆಮೀಯನ ಪ್ರವಾದನ ಗ್ರಂಥ 17ನೇ ಅಧ್ಯಾಯ 1ನೇ ವಚನ. ದ ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 17 and verse 1. ಯೆರೆಮೀಯನ ಪ್ರವಾದನ ಗ್ರಂಥ 17ನೇ ಅಧ್ಯಾಯ 1ನೇ ವಚನ. ಯಹೂದದ ಪಾಪವು ಉಕ್ಕಿನ ಕಂಠದಿಂದಲೂ ವಜ್ರದ ಮುನೆಯಿಂದಲೂ ಲಿಖಿತವಾಗಿದೆ. ಅವರ ಹೃದಯದ ಆಚೆಯಲ್ಲಿಯೂ ಅವರ ಯಜ್ಞವೇದಿಗಳ ಕೊಂಬುಗಳಲ್ಲಿಯೂ ಕೆತ್ತಿದೆ. ಸಾಕು ಸಿಸ್ಟರ್, ಸಾಕು. ಅದು ಕಬ್ಬಿಣದ ಅಥವಾ ಆ ವಜ್ರದ ಮೊನೆಯಿಂದ ಲಿಖಿತವಾಗಿದೆ. ಇಟ್ ಈಸ್ ರಿಟನ್. ದಾನಿಯೇಲ ಗ್ರಂಥದಲ್ಲಿ ನಾವು ನೋಡಿದ ಹಾಗೆ ಆತನ ಪಾಪವು ಅದು ಕೆತ್ತಲ್ಪಟ್ಟಿದೆ, ಬರೆಯಲ್ಪಟ್ಟಿದೆ. ಮೆನೆ ಟೆಕೆಲ್ ಉಫಾರ್ಸೇನ್, ಹೇಗೆ ನಿನ್ನ ರಾಜ್ಯವನ್ನು ತೆಗೆದು ಬೇರೆಯವರಿಗೆ ಅದು ಹಸ್ತಾಂತರ ಮಾಡಲಾಗುತ್ತದೆ, ಬರವಣಿಗೆ ಗೋಡೆ ಮೇಲೆ ಬಂದ ಹಾಗೆ ಯಹೂದ್ಯರ ಪಾಪವು ಆ ವಜ್ರದ ಮೊನೆಯಿಂದಲೂ ಅದು ಬರೆಯಲ್ಪಟ್ಟಿದೆ, ಉಕ್ಕಿನ ಕಂಠದಿಂದ ಅದು ಬರೆಯಲ್ಪಟ್ಟಿದೆ. ಅಷ್ಟು ಘೋರವಾದ ಪಾಪ ಇಸ್ರಾಯೇಲ್ ಜನಾಂಗ.
ಆದರೂ ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲು ಜನಾಂಗದ ಮೇಲೆ, ಯಹೂದರ ಮೇಲೆ ದೇವರ ಮಹಾಪ್ರೀತಿ ಎಷ್ಟಿದು ಗೊತ್ತೇ? ಅಂಜೂರ ಮರವು ಒಣಗಿ ಹೋಯಿತು. ನಾವು ನೋಡ್ತೇವೆ ಮತ್ತಾಯ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು, ಮಾರ್ಕನ ಸುವಾರ್ತೆಯಲ್ಲಿ ಕೂಡ ನಾವು ನೋಡ್ತೇವೆ ಹೇಗೆ ಆ ಮರವು, ಅಂಜೂರದ ಮರ, ಅದು ಬಾಡಿ ಹೋಗಿತ್ತು. ಅದರಲ್ಲಿ ಎಲೆಗಳಿದ್ದವು, ಆದರೆ ಫಲಗಳಿರ್ಲಿಲ್ಲ. ಇಸ್ರಾಯೇಲ್ ಜನಾಂಗವು ಆ ಅಂಜೂರದ ಮರ, ಆ ಎಲೆಗಳು ಅವು ಉದುರಿ ಹೋಗುವಂತವು. ಆದರೆ ಅದೇ ಅಂಜೂರದ ಮರ ಚಿಗುರುವುದು ಎಂಬುದಾಗಿ ಹೇಳಲ್ಪಟ್ಟಿದೆ. ಒಂದು ಕಡೆ ಕರ್ತನು ಅವರನ್ನು ಕೈ ಬಿಡಲಿಲ್ಲ. ಇವತ್ತು ಇಸ್ರಾಯೇಲ್ ದೇಶವನ್ನ ದೇವರು ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಅದನ್ನೊಂದು ದಿಕ್ಸೂಚಿಯ ರಾಜ್ಯವನ್ನಾಗಿ ಮಾಡಿದ್ದಾನೆ. ಏಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ, ದೇವರ ಮಹಾಪ್ರೀತಿ, ತಂದೆಯಾದ ದೇವರ ಮಹಾಪ್ರೀತಿ ಅವರ ಬಗ್ಗೆ ಅಷ್ಟು ಅಪಾರವಾದದ್ದು. ಅವರನ್ನ ತಿದ್ದುಪಡಿ ಮಾಡುತ್ತಲೇನೆ, ಅವರನ್ನ ಬಬುಲೋನು ರಾಜ್ಯಕ್ಕೆ, ಅವರನ್ನ ಸೆರೆಗೆ ಕಳಿಸ್ತಲೇನೆ, ಮತ್ತು ಅಲ್ಲಿಂದ ದಾನಿಯೇಲನು 9ನೇ ಅಧ್ಯಾಯದಲ್ಲಿ ಯೆರೆಮೀಯನ ಪ್ರವಾದನೆಯ ಆ ದಿನಗಳು ಮುಕ್ತಾಯವಾಯಿತು ಎಂಬುದಾಗಿ ಪ್ರಾರ್ಥನೆ ವಿಜ್ಞಾಪನೆ ಮಾಡಿದಾಗ, ಆಗ ಆ ಸುರಸುರಾಗಿ ಬಂದನು ಗಬ್ರಿಯೇಲ್ ದೂತನು. ಆಗ ದಾನಿಯೇಲನನ್ನ, ಆತನನ್ನ ನೀನು ಬಹು ಪ್ರಿಯನು ಎಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ದಿಸ್ ಇಸ್ ದ ಹಿಸ್ಟಾರಿಕಲ್ ಎವಿಡೆನ್ಸ್ ಫ್ಲೋ ಹೌ ಲಾರ್ಡ್ ಹ್ಯಾಸ್ ಬೇರ್ ವಿತ್ ದ ಯಹೂದ್ಯರ ಕುರಿತು, ಆ ಇಸ್ರಾಯೇಲ್ ಜನಾಂಗವನ್ನು ಕುರಿತು ದೇವರ ಒಂದು ಆ ಕಾನ್ಸೆಪ್ಟ್ ಏನಿತ್ತು ಎಂಬುದನ್ನು. ಕರ್ತನಲ್ಲಿ ಪ್ರಿಯರೇ, ಅಷ್ಟು ಭಯಂಕರವಾದಂತ ಯಹೂದ್ಯರು ಆಗಿದ್ದರು. ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬದೇ ಇರುವಂತವರಾಗಿದ್ದರು. ಕೊನೆಯದಾಗಿ ಒಂದು ವಚನವನ್ನ ನಾವು ಧ್ಯಾನಿಸಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ಯೋಹಾನ್ ಸುವಾರ್ತ 8ನೇ ಅಧ್ಯಾಯ 43-44 ವಚನಗಳು ಮತ್ತು 48ನೇ ವಚನ ಓದೋಣ. ಯೋಹಾನ್ ಸುವಾರ್ತ 8ನೇ ಅಧ್ಯಾಯ 43, 44 ಮತ್ತು 48. ನೀವು ನನ್ನ ಮಾತುಗಳನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲಪುರುಷನೂ ಆಗಿದ್ದಾನೆ. ನಾನು ಸತ್ಯವನ್ನು ಹೇಳುವವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಳ್ಳುವುದು. ಇಲ್ಲಿಗೆ ನಿಲ್ಸೋಣ ಈ ವಾಕ್ಯನ, ಮತ್ತಿನ್ನೊಂದು ವಾಕ್ಯ ಆಮೇಲೆ ನೋಡೋಣ. ಕರ್ತನ ಅಂತ ಯೇಸು ಕ್ರಿಸ್ತನು ಯಹೂದ್ಯರನ್ನ ಕುರಿತು ನೇರವಾಗಿ ಡೈರೆಕ್ಟ್ ಅಟ್ಯಾಕ್ ಹೇಗೆ ಹೇಳ್ತಿದ್ದಾನೆ? ನೀವು ನನ್ನ ಮಾತನ್ನು ಗ್ರಹಿಸದೇ ಇರೋದಕ್ಕೆ ಕಾರಣ ಏನಂದ್ರೆ, ನನ್ನ ಬೋಧನೆಗೆ ಕಿವಿಗೊಡದೆ ಇರೋದಕ್ಕೆ ಕಾರಣ ಏನಂದ್ರೆ, ಸೈತಾನನು ನಿಮ್ಮ ತಂದೆ. ಓ ಜ್ಯೂಸ್, ಓ ಯಹೂದ್ಯರೇ, ನಿಮ್ಮ ತಂದೆ ಸೈತಾನನು. ಹೂ ಕ್ಯಾನ್ ಟೆಲ್ ಲೈಕ್ ದಟ್? ಯಾರು ಹಾಗೆ ಹೇಳಬಲ್ಲರು? ದಟ್ ಈಸ್ ದ ಯುನೀಕ್ ಪವರ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಆತನ ದೈವ ಸ್ವರೂಪನು, ಆತನ 100% ಮನುಷ್ಯನು, 100% ದೇವರು ಆತನು ಮಾತ್ರ ಹಾಗೆ ಹೇಳಬಲ್ಲನು. ನೋಡಿ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರೀಚ್ಛೆಗಳಲ್ಲಿ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಈಸ್ ಎ ಮರ್ಡರರ್. ಪ್ರಾರಂಭದಿಂದಲೂ ಕೂಡ ಅವನು ಕೊಲೆಗಾರನಾಗಿದ್ದಾನೆ. ಆತನು ಸತ್ಯದಲ್ಲಿ ನಿಲ್ಲುವನಲ್ಲ, ಸುಳ್ಳು ಹೇಳುವವನು, ಸುಳ್ಳಿನ ಜನಕನು. ಈ ಯಹೂದ್ಯರು ಸೈತಾನನಿಗೆ ಹೇಗೆ ಸಂಬಂಧಪಟ್ಟವರು ಎಂಬುದನ್ನ ಕರ್ತನಾದ ಯೇಸು ಕ್ರಿಸ್ತನು ನೇರವಾಗಿ ಹೇಳುವುದನ್ನು ನಾವು ಕಾಣ್ತೇವೆ. ಮತ್ತು ಆತ ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ಯಾರಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಮೂಲ ಪುರುಷನಂದ್ರೆ ಆತನನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೋದು.
ಆತನ ನಾವು ಹೊಗಳ್ಬೋದು. ಆದರೆ ಸುಳ್ಳಿಗೆ ಮೂಲ ಪುರುಷನು, ಸುಳ್ಳು ಹೇಳುವುದನ್ನ ರೂಢಿ ಮಾಡಿಕೊಂಡಿರುವ ಕೆಲವರು ನಮ್ಮಲ್ಲಿ ಕೂಡ ಇದ್ದಾರೆ. ಆದರೆ ಆ ಸುಳ್ಳು ಹೇಳುವುದು, ಆ ಸುಳ್ಳಿನ ಜನಕನು ಸೈತಾನನು. ಕರ್ತನಲ್ಲಿ ಪ್ರಿಯರೇ, ನನ್ನಲ್ಲಿ ಪಾಪವನ್ನು ತೋರಿಸಿಕೊಳ್ಳುವುದು ನಿಮ್ಮೊಳಗೆ ಯಾರಿದ್ದಾರೆ ಎಂಬುದಾಗಿ ಸವಾಲನ್ನು ಹಾಕಿದನು. ಅದರಿಂದ ಕರ್ತನಲ್ಲಿ ಪ್ರಿಯರೇ, ಸೈತಾನನ ಸಮಾಜ ಅಷ್ಟು ಭಯಾನಕವಾದದ್ದು. ಸ್ಮರಣ ಸಭೆಯ ವಿಷಯದಲ್ಲಿ ನಾವು ಧ್ಯಾನಿಸ್ತಾ ಇದ್ದೆವು. ಸ್ಮರಣ ಸಭೆ ಸೈತಾನನ ಸಮಾಜದ ಆ ಒಂದು ಹಿಂಸೆಗೆ, ಆ ಕಷ್ಟಕ್ಕೆ ಒಳಪಟ್ಟಾಗ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಅವರನ್ನು ಬಲಪಡಿಸುವ ವಿಧಾನ. ಅದಕ್ಕೆ 9ನೇ ವಚನದ ಕೊನೆ ಭಾಗ ಮತ್ತು 10ನೇ ವಚನದ ಆ ಒಂದು ಲೈನ್, ಆ ಅರ್ಧ ಲೈನು, ಸೈತಾನನ ಸಮಾಜದವರಾಗಿದ್ದಾರೆ, ಯಹೂದ್ಯರೆಲ್ಲ ಸೈತಾನನ ಸಮಾಜದವರಾಗಿದ್ದಾರೆ, ಅವರು ಏನೇನು ಮಾಡ್ತಾ ಬಂದರು ಎಂಬುದನ್ನು ಕಾಣುವು. ಕೊನೆಯದಾಗಿ ಯೋಹಾನ್ ಸುವಾರ್ತ 16ನೇ ಅಧ್ಯಾಯ 2ನೇ ವಚನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರವಚನ ಮಾಡಿದನು. ಆ ಪ್ರವಚನದ ಪ್ರಕಾರ ಈಗಲೂ ಕೂಡ ನಡೀತಾ ಇದೆ. ಈವನ್ ಟುಡೇ ಇಟ್ ಈಸ್ ಹ್ಯಾಪನಿಂಗ್. ಯೋಹಾನ್ ಸುವಾರ್ತ 12ನೇ ಅಧ್ಯಾಯ 2ನೇ ವಚನ, 2ನೇ ವಚನ, 3 ವಚನ, 2-3. ಇದನ್ನೆಲ್ಲ ನಿಮಗೆ ಬಹಿಷ್ಕಾರ ಹಾಕುವರು. ದೇವರ ಮಕ್ಕಳಿಗೆ ಬಹಿಷ್ಕಾರ ಹಾಕುವರಿದ್ದಾರೆ. ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ದೇವರಿಗೆ ಕುರ್ಬಾನಿ ಮಾಡಿದ್ದೀವಿ, ದೇವರಿಗೆ ನಾವು ಏನು ಯಜ್ಞ ಮಾಡಿದ್ದೀವಿ, ನೀಟಾಗಿ ಕೊಂದು ಕತ್ತು ಸೀಳಿ ಸಾಯಿಸಿ ಆ ರಕ್ತ ಸುರಿಸಿ ದೇವರಿಗೆ ಇದು ಸೇರಿದೆ, ನಮ್ಮ ದೇವರು ಇದರಿಂದ ತೃಪ್ತರಾಗಿದ್ದಾರೆ ಅಂತ ಹೇಳುವಂತ ಒಂದು ಟೆರರಿಸ್ಟಿಕ್ ಟೈಮ್, ಅಪಾಯಕರ ದಿನಗಳು ಬರ್ತವೆ. ದೇವರ ಹೆಸರಿನಲ್ಲಿ ಆಗ್ತಾ ಇಲ್ವಾ ಈಗ ಹಿಂಸೆಗಳು? ದೇವರ ಹೆಸರಿನಲ್ಲಿ ಕೊಲ್ಲುತ್ತಾ ಇಲ್ವಾ ಜನರು? ಆ ದೇವರು ಯಾರ ದೇವರೋ? ಕರ್ತನಾದ ಯೇಸು ಕ್ರಿಸ್ತನು ಈ ಮಾತುಗಳನ್ನು ಹೇಳುವಾಗ ದೇವರ ಹೆಸರಿನಲ್ಲಿ ದೇವರಿಗೆ ಯಜ್ಞವನ್ನು ಮಾಡಿದ್ದೇವೆಂದು, ಸೃಷ್ಟಿಕರ್ತನಾದ ದೇವರಿಗಲ್ಲ, ಅವರವರು ಕಲ್ಪಿಸಿಕೊಂಡಿರುವ ದೇವರುಗಳಿಗೆ, ಅವರವರು ಕಲ್ಪಿಸಿಕೊಂಡಿರುವ ಧರ್ಮಕ್ಕೆ ಯಜ್ಞ ಮಾಡುವುದು, ಸುಡುವುದು, ಸಾಯಿಸುವುದು, ಕೊಲ್ಲುವುದು, ಸತ್ಯವೇದವನ್ನ ಕಿತ್ತು ಹಾಕುವುದು, ಕರಪತ್ರಗಳನ್ನ ಬೆಂಕಿ ಹಚ್ಚುವುದು, ಮತ್ತು ಗ್ರಹಾಂ ಸ್ಟೇನ್ ಮತ್ತು ಅವರ ಮಕ್ಕಳನ್ನ ಬಹಳ ಕ್ರೂರವಾಗಿ ಕೊಂದರು. ಅವರು ಹೇಗೆ ಕೊಂದರು? ಅವ್ರು ಅಂದುಕೊಂಡದ್ದು ದೇವರಿಗೆ ಯಜ್ಞ ಮಾಡ್ತಾ ಇದೀವಿ ಅಂತ. ಎಂತ ಅಪಾಯಕರ ಕಾಲ ಬರ್ತದೆ ಅಂತ ಆ ದಿನದಲ್ಲಿ ನಮ್ಮ ಸ್ವಾಮಿ ಪ್ರವಚಿಸಿದನಲ್ವೇ ಪ್ರಿಯರೇ? ಸುವಾರ್ತೆಗಾಗಿ ಶ್ರಮೆಯನ್ನು ಅನುಭವಿಸಿರುವ ಸಭೆ, ಸ್ಮರಣ ಸಭೆ, ಸೈತಾನನ ಸಮಾಜ ಅಷ್ಟು ಭಯಾನಕವಾದದ್ದು. ಆ ಎಲಿಮೆಂಟ್ಸ್ ನಮ್ಮಲ್ಲಿ ಇರುವುದಾದರೆ ಎಚ್ಚರ ಪಡೋಣ, ಅಂತ ಎಲಿಮೆಂಟ್ಸ್ಗೆ ನಾವು ಬಲಿಯಾಗದಿರೋಣ. ಆದ್ದರಿಂದ ನಾವು ಹೆಚ್ಚು ಪ್ರಾರ್ಥನಾ ಪರರಾಗಬೇಕು. ಹೆಚ್ಚು ಪ್ರಾರ್ಥನೆಯಲ್ಲಿ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಾವು ಆತನನ್ನು ಎದುರಿಸಲು, ಸೈತಾನನನ್ನು ಎದುರಿಸಲು ನಮಗೆ ಬೇಕಾಗಿರುವುದು ಪ್ರಾರ್ಥನೆ. ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡುವಂತವರಾಗಬೇಕು, ಯೋಬನ ಹಾಗೆ ಸಹನೆಯುಳ್ಳವರಾಗಬೇಕು. ಭಕ್ತರ ಕೆಲವು ಗುಣಲಕ್ಷಣಗಳನ್ನ ನಾವು ಧರಿಸಿಕೊಳ್ಳಬೇಕು ಪ್ರಿಯರೇ. ಆ ರೀತಿಯಾಗಿ ನಾವು ಕರ್ತನ ಸಾಕ್ಷಿಗಳಾಗಿ ನಿಲ್ಲಕ್ಕಾಗುವಂತೆ ದೇವರಾತ್ಮನು ನಮಗೆ ಸಹಾಯ ಮಾಡ್ಲಿ. ಥ್ಯಾಂಕ್ ಯು ವೆರಿ ಮಚ್.